ಮಂಗಳೂರಿನಲ್ಲಿ ಲಾರಿ ಮುಷ್ಕರಕ್ಕೆ ಭಾಗಶಃ ಬೆಂಬಲ ದೊರೆತಿದೆ. ಹೊರ ಜಿಲ್ಲೆಗಳಿಂದ ಮಂಗಳೂರಿಗೆ ಲಾರಿಗಳು ಬರ್ತಾ ಇಲ್ಲ. ಆದರೆ ಕಲ್ಲಿದ್ದಲು ಸಾಗಾಟದ ಲಾರಿಗಳು ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇವೆ. ನವಮಂಗಳೂರು ಬಂದರಿನಿಂದ ಕಲ್ಲಿದ್ದಲು ಸರಬರಾಜು ಆಗುತ್ತೆ. ಅದು ಬಳ್ಳಾರಿ, ಶಿರಾ, ಹಿರಿಯೂರು, ಹೊಸಪೇಟೆ, ಕೊಪ್ಪಳ, ಮೈಸೂರು ಸೇರಿ ಹೊರ ಜಿಲ್ಲೆಗಳಿಗೆ ಅದನ್ನ ಸಾಗಾಟ ಮಾಡಲಾಗುತ್ತೆ. ಕಬ್ಬಿಣ ತಯಾರಿಸುವಂತ ಕಾರ್ಖಾನೆಗಳಿಗೆ ಕಲ್ಲಿದ್ದಲನ್ನ ಸಾಗಾಟ ಮಾಡಲಾಗುತ್ತೆ ಈ ಮಂಗಳೂರಿನ ಬಂದರಿನಿಂದ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಡೀಸೆಲ್ ದರ ಇಳಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ರಾಜ್ಯ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೂ ಕೂಡ ಲಾರಿಗಳ ಸಂಚಾರ ಕೆಲವೊಂದಿಷ್ಟು ಮಾತ್ರ ಸಂಚಾರವನ್ನು ನಡೆಸ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಪಣಂಬೂರಿನ ಪೋರ್ಟ್ ಸಮೀಪ ಇದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರು ಹೊರವಲಯದ ಪಣಂಬೂರು ಸಮೀಪದ ಬಂದರು ಪ್ರದೇಶದಲ್ಲಿರ್ತಕ್ಕಂಥ ಲಾರಿ ಯಾರ್ಡ್. ಅಂದರೆ ಪ್ರಮುಖವಾಗಿ ಇಲ್ಲಿಂದ ಸಾಗಾಟ ಮಾಡುವಂಥದ್ದು ಕೋಕು. ಅಂದರೆ ಈ ಭಾಗದಿಂದ ಹೊರ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಕ್ಕೂ ಕೂಡ ಈ ಭಾಗದಿಂದ ಕೋಕನ್ನು ಸರಬರಾಜು ಮಾಡಲಾಗುತ್ತೆ, ಇಲ್ಲಿಂದ ಕೊಂಡೊಯ್ಯಲಾಗುತ್ತೆ. ಗಮನಿಸಬಹುದು, ಈಗಾಗಲೇ ಈ ಲಾರಿ ಪಾರ್ಕಿಂಗ್ ಯಾರ್ಡ್ ಎಂದು ಇಲ್ಲಿ ಸಾಕಷ್ಟು ಲಾರಿಗಳು ಈಗಾಗಲೇ ನಿಂತಿರುವಂಥದ್ದು. ರಾಜ್ಯ ಮತ್ತು ಹೊರ ರಾಜ್ಯದ ಅಂದರೆ ತಮಿಳುನಾಡು, ಆಂಧ್ರ ಸೇರಿದಂತೆ ಬೇರೆ ಬೇರೆ ಭಾಗದ ರಾಜ್ಯದ ಲಾರಿಗಳು ಕೂಡ ಇಲ್ಲೇ ಇದೆ. ಪ್ರಮುಖವಾಗಿ ಈಗಾಗಲೇ ಇನ್ನಿತರ ಸರಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸು, ಈ ರೀತಿ ಸರಕುಗಳನ್ನು ಸರಬರಾಜು ಮಾಡುವಂಥ ಲಾರಿಗಳ ಓಡಾಟ ನಿಂತಿದ್ರೂ ಕೂಡ ಇಲ್ಲಿ ಕೋಕನ್ನು ಬೇರೆ ಭಾಗಕ್ಕೆ ಅಂದರೆ ಹೊರ ರಾಜ್ಯಕ್ಕೆ ಕೊಂಡೊಯ್ಯುವಂತ ಲಾರಿಗಳು ಸಂಚಾರವನ್ನು ಮಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ದೂರದಿಂದ ಇಲ್ಲಿಗೆ ಬಂದಿರ್ತಾರೆ. ಸೊ ಅವರಿಗೆ ಅವರ ಊರನ್ನು ತಲುಪಬೇಕಾಗುತ್ತೆ. ಸೊ ಅದಕ್ಕಾಗಿ ಇವತ್ತು ಒಂದಿನ ನಾವು ಹೋಗ್ತೀವಿ, ಇಲ್ಲಿಂದ ತಗೊಂಡೋಗಿ ನಮ್ಮ ಊರನ್ನು ಸೇರ್ಕೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಲೋಡಿಂಗ್ ಆಗಿ ಇಲ್ಲೆಲ್ಲ ಲಾರಿಗಳು ಕೂಡ ವೇಟಿಂಗ್ ಆಗ್ತಾ ಇದೆ. ಗಮನಿಸಬಹುದು, ಆ ಭಾಗದಲ್ಲಿ ಬಂದರು ಅಂದ್ರೆ ಸಮುದ್ರ ಮಾರ್ಗದ ಮೂಲಕ ಬಂದಿರತಕ್ಕಂತ ಕೋಕೆ ಅಂದ್ರೆ ಅದೆಲ್ಲವನ್ನು ಕೂಡ ಇಲ್ಲಿಂದ ಲಾರಿಗಳ ಮೂಲಕ ಹೊರ ರಾಜ್ಯಗಳಿಗೆ ಕೊಂಡೊಯ್ಯುವಂತ ಕೆಲಸವನ್ನು ಲಾರಿ ಮಾಲಕರು ಮತ್ತು ಚಾಲಕರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ಲಾರಿ ಚಾಲಕರಿದ್ದಾರೆ, ಅವರು ಮಾತಾಡ್ತೇನೆ. ಸರ್, ಈಗಾಗಲೇ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ನಿಮ್ಮ ಬೆಂಬಲ ಇದೆಯಾ? ಮತ್ತೆ ಇಲ್ಲಿ ಲಾರಿಗಳ ಓಡಾಟ ಎಲ್ಲ ಆಗ್ತಾ ಇದೆಯಾ, ಹೇಗೆ ಅಂತ? ನಮ್ಮ ಬೆಂಬಲ ಇದೆ ಸರ್. ನಾವು ಬೇರೆ ಊರ್ಲಿಂದ ಬಂದಿರೋದ್ರಿಂದ ನಾವು ನಮ್ಮ ಊರಿಗೆ ಸೇರ್ಕೋಬೇಕು. ಅದಕ್ಕೆ ಇವತ್ತೊಂದಿನ ನಾವು ಲೋಡಿಂಗ್ ಮಾಡ್ಕೊಂಡು ಒಯ್ದು ನಮ್ಮೂರಗಳ ಗಾಡಿ ನಿಲ್ಸ್ಕೊಂಡು ನಮ್ಮ ಮನೇಲಿ ಇರ್ತೀವಿ ಸರ್. ಇಲ್ಲಿಂದ ಏನೇನು ನೀವು ಲೋಡಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ? ಯಾವ್ದಾದ್ರು ಪ್ರಮುಖ ಸರಕು ಏನು ಅಂತ ಇಲ್ಲಿಂದ ತಗೋಗುವಂತ? ಮಂಗಳೂರಿನಿಂದ ಪ್ರಮುಖ ಸರಕು ಬಂದೂರು ಇರೋದ್ರಿಂದ ಕಲ್ಲಿದ್ದಲು ಇಲ್ಲಿಂದ ನಾವು ತಗೊಂಡು ಹೋಗ್ತೀವಿ ಸರ್. ಕಲ್ಲಿದ್ದಲು ಪೋರ್ಟ್ ಐತೆ, ಇಲ್ಲಿಂದ ಕೋಕ್ ಲೋಡಿಂಗ್ ಆಗ್ತದೆ ಸರ್. ಈಗ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ಲಾರಿಗಳು ಮತ್ತು ಹೊರ ರಾಜ್ಯದ ಲಾರಿಗಳು ಯಾವುದನ್ನು ಕೂಡ ಓಡಿಸೋದಕ್ಕೆ ಬಿಡೋದಿಲ್ಲ. ಸೊ ನಿಮ್ಗೆ ಹೋಗುವಾಗೆಲ್ಲ ತೊಂದರೆ ಆಗೋದಿಲ್ವಾ ಅಂತ ಹೇಳಿ? ಹೋಗೋತ್ನಾಗ ತೊಂದರೆ ಆಗುತ್ತಂದ್ರೆ ನಾವು ಬಂದ್ಬಿಟ್ಟಿವಿ ಸರ್ ಮಂಗಳೂರಿಗೆ. ನಿನ್ನೆ ಬಂದ್ವಿ ನಾವು. ಇವತ್ತು ಮಧ್ಯರಾತ್ರಿಲಿಂದ ಸ್ಟ್ರೈಕ್ ಚಾಲು ಆಗ್ಯದ. ಇವತ್ತೊಂದೇ ನಾವು ಲೋಡ್ ಮಾಡ್ಕೊಂಡು ನಮ್ಮ ಊರು ಸೇರ್ಕೊಂಡ್ರೆ ನಾವು ಲಾರಿ ಸ್ಟ್ರೈಕಿಗೆ ಬೆಂಬಲ ಐತೆ ಸರ್ ನಮ್ದು. ಯಾಕಂದ್ರೆ ಸಿಕ್ಕಾಪಟ್ಟೆ ಡೀಸೆಲ್ ರೇಟ್ ಜಾಸ್ತಿ ಆಗ್ಯದ. ಈ ನಮ್ಮ ಲಾರಿಯವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಉಳಿಯೋತಿಲ್ಲ ಲಾರಿಯಾಗ. ಅದನ್ನ ಸರ್ಕಾರ ಏನು ಗಮನಕ್ಕೆ ತಗೊಂತ ಇಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೆ ವೇಸ್ಟ್ ಆಗ್ಯದ. ಆಮೇಲೆ ಟೋಲ್ ರೇಟ್ ಎಲ್ಲ ಮೊನ್ನೆ ಜಾಸ್ತಿ ಮಾಡ್ಯಾರ. ಅದು ಹಂಗಾಗಿ ನಮ್ಗೆ ಲಾರಿಯವ್ರಿಗೆ ಏನು ಉಳಿಯುವಂತ ಅದಕ್ಕೆ ನಾವು ಸ್ಟ್ರೈಕ್ ಮಾಡಕತ್ತೀವಿ ಸರ್. ಇದಿಷ್ಟು ಇಲ್ಲ ಲಾರಿ ಚಾಲಕರು ಹೇಳುವಂಥದ್ದು. ಅಂದ್ರೆ ದೂರದಿಂದ ಬಂದಿರ್ತಾರೆ. ಸೊ ಹೀಗಾಗಿ ಇವತ್ತು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಂದ ಲೋಡ್ ಮಾಡಿಕೊಂಡು ನಮ್ಮ ಊರಿಗೆ ಹೋಗ್ತೀವಿ. ಆಮೇಲೆ ನಾವು ಮುಷ್ಕರ ಮುಗಿಯುವವರೆಗೂ ಕೂಡ ಲಾರಿಯನ್ನು ನಾವು ತೆಗೆಯಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.